ನೀವು ಅಥವಾ ನಿಮ್ಮ ಸಂಬಂಧಿಕರು ಗಂಟಲಿನಲ್ಲಿರುವ ಥೈರಾಯ್ಡ್ ಗಂಟಿನ ಸಮಸ್ಯೆಯಿಂದ ಬಳಲುತ್ತಿದ್ದು ಡಾಕ್ಟರನ್ನು ಸಂಪರ್ಕಿಸಿದಾಗ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಹೇಳಿದಾಗ ಶಸ್ತ್ರಚಿಕಿತ್ಸೆ ಬಗ್ಗೆ ನಿಮಗೆ ತುಂಬ ಆತಂಕವಿದ್ದರೆ ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವಿ ಎನ್ ಕರ್ಸಾಯಪ್ಪನವ್ರು, ಕನ್ಸಲ್ಟೆಂಟ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್, ಶ್ರೀ ಹೊಳಬಸವೇಶ್ವರ ಇಂಟರ್ವೆನ್ಷನ್ ರೇಡಿಯಾಲಜಿ ಕ್ಲಿನಿಕ್ ಬಾಗಲಕೋಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೆ ಥೈರಾಯ್ಡ್ ಗಂಟಿನ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಥೈರಾಯ್ಡ್ ಎಂಬುದು ಒಂದು ಕುತ್ತಿಗೆಯಲ್ಲಿರೋ ಒಂದು ಗ್ರಂಥಿಯಾಗಿರುತ್ತದೆ. ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಗಂಟುಗಳು ಕಾಣಸಿಗುತ್ತೆ. ಥೈರಾಯ್ಡ್ ಗಂಟುಗಳು 95% ನಾನ್ ಕ್ಯಾನ್ಸರ್ ಗಂಟುಗಳಾಗಿರುತ್ತವೆ. ಇನ್ನು 5% ಮಾತ್ರ ಕ್ಯಾನ್ಸರ್ ಗಂಟುಗಳು ಆಗಿರುತ್ತವೆ. ಥೈರಾಯ್ಡ್ ಗಂಟುಗಳಲ್ಲಿ ಎರಡು ವಿಧಗಳು ಇರುತ್ತವೆ. ಒಂದು ನೀರು ತುಂಬಿರುವ ಗಂಟು ಹಾಗೂ ಇನ್ನೊಂದು ಗಟ್ಟಿಯಾಗಿರುವಂಥ ಗಂಟು. ಥೈರಾಯ್ಡ್ ಗಂಟಿನ ಚಿಕಿತ್ಸೆ ಮಾಡುವ ಮುನ್ನ ಅದು ಕ್ಯಾನ್ಸರ್ ಅಥವಾ ನಾನ್ ಕ್ಯಾನ್ಸರ್ ಗಂಟು ಎಂಬುದು ಪತ್ತೆ ಹಚ್ಚುವುದು ತುಂಬ ಮುಖ್ಯವಾಗಿರುತ್ತದೆ. ಈ ಪತ್ತೆ ಹಚ್ಚಲು FNAC ಎಂಬ ಒಂದು ಸಾಮಾನ್ಯ ಟೆಸ್ಟ್ ಅನ್ನು ಬಳಸಲಾಗುತ್ತದೆ. ಇದರಲ್ಲಿ ಒಂದು ಚಿಕ್ಕ ಸೂಜಿಯ ಮುಖಾಂತರ ಥೈರಾಯ್ಡ್ನಲ್ಲಿರುವ ಗಂಟಿನಿಂದ ಸ್ವಲ್ಪ ಅಂಶವನ್ನು ತೆಗೆದು ಟೆಸ್ಟ್ಗೆ ಕಳಿಸಲಾಗುತ್ತದೆ. ಇದರಿಂದ ಗಂಟು ಕ್ಯಾನ್ಸರ್ ಅಥವಾ ನಾನ್ ಕ್ಯಾನ್ಸರ್ ಎಂದು ಗೊತ್ತಾಗುತ್ತದೆ. ಈ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ರಹಿತ ಥೈರಾಯ್ಡ್ ಗಂಟಿನ ಚಿಕಿತ್ಸಾ ವಿಧಾನಗಳ ಅನುಕೂಲಗಳು ಏನಪ್ಪಾ ಅಂತಂದರೆ, ಇದರಲ್ಲಿ ಶಸ್ತ್ರಚಿಕಿತ್ಸೆಯ ಗಾಯದ ಗುರುತು ಇಲ್ಲದೆ, ಹೊಲಿಗೆ ಕಲೆ ಇಲ್ಲದೆ ಲೋಕಲ್ ಅನಸ್ಥೀಸಿಯಾದಲ್ಲಿ ಮಾಡುವ ವಿಧಾನಗಳು ಇವು. ಹಾಗೂ ಜೀವನ ಪರ್ಯಂತ ಯಾವುದೇ ಥೈರಾಯ್ಡ್ ಗುಳಿಗೆಯ ಅವಶ್ಯಕತೆ ಇದರಲ್ಲಿ ಇರುವುದಿಲ್ಲ. ಈ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ರಹಿತ ಥೈರಾಯ್ಡ್ ಗಂಟಿನ ಚಿಕಿತ್ಸಾ ವಿಧಾನಗಳು ಯಾವುದೆಂದು ನೋಡೋದಾದರೆ, ಮೊದಲನೇದಾಗಿ ಪರ್ಕ್ಯುಟೇನಿಯಸ್ ಇಥನಾಲ್ ಅಬ್ಲೇಷನ್, ಎರಡನೇದಾಗಿ ಪರ್ಕ್ಯುಟೇನಿಯಸ್ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಮೈಕ್ರೋವೇವ್ ಅಬ್ಲೇಷನ್, ಮೂರನೇದಾಗಿ ಥೈರಾಯ್ಡ್ ಆರ್ಟರಿ ಎಂಬೋಲೈಸೇಷನ್. ಮೊದಲನೇದಾಗಿ ಪರ್ಕ್ಯುಟೇನಿಯಸ್ ಇಥನಾಲ್ ಎಂಬೋಲೈಸೇಷನ್. ಈ ಹಿಂದೆ ಹೇಳಿದ ಹಾಗೆ ಥೈರಾಯ್ಡ್ ಗಂಟು ಸಂಪೂರ್ಣ ನೀರಿನಿಂದ ತುಂಬಿದ್ದಾದರೆ ಈ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಎರಡನೇದಾಗಿ ಪರ್ಕ್ಯುಟೇನಿಯಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಥವಾ ಮೈಕ್ರೋವೇವ್ ಅಬ್ಲೇಷನ್. ಈ ಚಿಕಿತ್ಸಾ ವಿಧಾನದಲ್ಲಿ ಅಲ್ಟ್ರಾಸೌಂಡಿನ ಸಹಾಯದಿಂದ ಒಂದು ಸೂಜಿಯ ಮುಖಾಂತರ ಥೈರಾಯ್ಡ್ ಗಂಟನ್ನು ಚಿಕಿತ್ಸೆ ಮಾಡಲಾಗುತ್ತದೆ. ಮೂರನೇದಾಗಿ ಥೈರಾಯ್ಡ್ ಆರ್ಟರಿ ಎಂಬೋಲೈಸೇಷನ್. ಈ ಚಿಕಿತ್ಸಾ ವಿಧಾನದಲ್ಲಿ ಆಂಜಿಯೋಗ್ರಾಫಿ ಮಾದರಿಯೇ ತೊಡೆಯಲ್ಲಿರುವ ರಕ್ತನಾಳದಲ್ಲಿ ಒಂದು ಚಿಕ್ಕ ಟ್ಯೂಬ್ ಅನ್ನು ಹಾಕಿ ಅದು ಥೈರಾಯ್ಡ್ಗೆ ಹೋಗುವಂಥ ರಕ್ತನಾಳದಲ್ಲಿ ಇಟ್ಟು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಅನ್ನು ಇಂಜೆಕ್ಟ್ ಮಾಡಿ ಥೈರಾಯ್ಡಿಗೆ ಸಪ್ಲೈವನ್ನು ಕಡಿಮೆ ಮಾಡುತ್ತದೆ. ಶಸ್ತ್ರಚಿಕಿತ್ಸೆ ರಹಿತ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿದುಕೊಂಡಿರುವ ನಿಮಗೆ, ನೀವು ಹಾಗೂ ನಿಮ್ಮ ಸಂಬಂಧಿಕರು ಯಾರಾದರೂ ಥೈರಾಯ್ಡ್ ಗ್ರಂಥಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇಂಥ ಎಲ್ಲ ಚಿಕಿತ್ಸೆಗಳು ನಮ್ಮ ಕ್ಲಿನಿಕ್ ಶ್ರೀ ಹೊಳಬಸವೇಶ್ವರ ಇಂಟರ್ವೆನ್ಷನ್ ರೇಡಿಯಾಲಜಿ ಕ್ಲಿನಿಕ್ ಬಾಗಲಕೋಟೆ ಇಲ್ಲಿ ಲಭ್ಯವಿರುತ್ತವೆ.